ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಬಿಸಿಲ ದಾಹಕ್ಕೆ ಒಂದು ಸೂಪರ್ ಆಗಿರುವಂಥ ನಾವು ಪೈನಾಪಲ್ ಕುಲುಕಿ ಶರ್ಬತ್ ಹೇಗೆ ಮಾಡೋದಂತ ನೋಡುವ. ಈ ಸುಡು ಬಿಸಿಲಿಗೆ ಎಷ್ಟು ಜ್ಯೂಸಸ್ಗಳು ಕುಡಿದ್ರೂ ಸಾಕಾಗಲ್ಲ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಇವತ್ತಿನ ಈ ಪೈನಾಪಲ್ ಕುಲುಕಿ ಶರ್ಬತ್ತು. ಮೊದಲು ನಾನಿಲ್ಲಿ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಪೈನಾಪಲ್ ಪೀಸಸ್ಗಳನ್ನು ಈ ಥರ ಕಟ್ ಮಾಡಿಕೊಂಡು ಹಾಕಿದ್ದೇನೆ. ಹಾಗೆ ಇಲ್ಲಿ ಸಿಹಿ ನೋಡಿಕೊಂಡು ಸಕ್ಕರೆ ಹಾಕಿ, ಪೈನಾಪಲ್ ತುಂಬ ಸಿಹಿಯಾಗಿದ್ದರೆ ಸಕ್ಕರೆ ಪ್ರಮಾಣ ಒಂದು ಸ್ವಲ್ಪ ಕಡಿಮೆ ಹಾಕಿಕೊಳ್ಳಿ. ಹಾಗೆ ಇಲ್ಲಿ ನಾನು ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕಿದೆ. ನಂತರ ಇಲ್ಲಿ ನಾನು ಒಂದು ಲಿಂಬು ರಸ, ಹಾಗೆ ಇಲ್ಲಿ ಒಂದು ಸ್ವಲ್ಪ ಶುಂಠಿ, ಆಮೇಲೆ ಇಲ್ಲಿ ನಾನು ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೇನೆ. ಇದೆಲ್ಲವನ್ನು ಹಾಕಿದ ನಂತರ ಒಂದು ಸ್ವಲ್ಪ ನೀರು ಹಾಕಿ ಇನ್ನು ಒಂದು ಸ್ವಲ್ಪ ಇದನ್ನು ಗ್ರೈಂಡ್ ಮಾಡಿಕೊಳ್ಳುವ. ಈಗ ಗ್ರೈಂಡಾಗಿ ರೆಡಿಯಾಗಿದೆ. ನಾನೊಂದು ಪಾತ್ರೆಗೆ ಇದನ್ನು ಸೋಸಿಕೊಳ್ತಾ ಇದ್ದೇನೆ ನೋಡಿ. ನೀವು ಪುದೀನ ಸೊಪ್ಪೆಲ್ಲ ಬೇಕಾದರೆ ಸ್ವಲ್ಪ ಬಾಟಲಲ್ಲಿ ಹಾಕಿ ಶೇಕ್ ಮಾಡಿ ಕುಡಿಯೋದಾದರೂ ಬೇಕಾದರೆ ಅದಕ್ಕೂ ಹಾಕೋಬೋದು. ಇವತ್ತು ಮಾತ್ರ ನಾನಿಲ್ಲಿ ಡೈರೆಕ್ಟಾಗಿ ಗ್ರೈಂಡ್ ಮಾಡಿಕೊಂಡಿದ್ದೇನೆ. ಇದರ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಕೆಲವು ಸಲ ಕುಡಿಬೇಕಾದರೆ ಬಾಯಲ್ಲೆಲ್ಲ ಈ ಪುದೀನ ಸೊಪ್ಪು ಈ ಥರ ಕಾಯಿ ಮೆಣಸೆಲ್ಲ ಸಿಗಬೇಕಾದ್ರೆ ಮಕ್ಕಳಿಗೆಲ್ಲ ತುಂಬ ಇಷ್ಟಪಡಲ್ಲ. ಎಲ್ಲ ಅದರಲ್ಲಿ ಅದಿದೆ ಇದೆ ಕಸಗಳ ಥರ ಇದೆ ಅಂತ ಹೇಳಿ ಯಾರು ಹೆಚ್ಚಾಗಿ ಇಷ್ಟಪಡಲ್ಲ ಮಕ್ಕಳು. ಹಾಗಿರಬೇಕಾದ್ರೆ ನೀವು ಈ ಥರ ಎಲ್ಲ ಹಾಕಿ ಗ್ರೈಂಡ್ ಮಾಡಿಕೊಡಿ. ಆಗ ನಿಮಗೆ ಫ್ಲೇವರು ಕೂಡ ಚೆನ್ನಾಗಿ ಬರುತ್ತೆ, ಅದೇ ಥರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಸೋಸಿಕೊಂಡ ನಂತರ ನಮ್ಮ ಇಲ್ಲಿ ಪೈನಾಪಲ್ ಕುಲುಕಿ ಶರ್ಬತ್ತು ರೆಡಿ ಆಯಿತು ನೋಡಿ. ಇನ್ನಿದು ಸರ್ವ್ ಮಾಡೋದೊಂದೇ ಬಾಕಿ. ನಾನು ಹೇಳಿದಾಗೆ ಸಕ್ಕರೆ ನಿಮಗೆ ಬೇಕಾದಷ್ಟು ನೋಡಿ ಹಾಕಿ. ಕೆಲವು ಸಲ ಪೈನಾಪಲ್ ತುಂಬ ಸಿಹಿಯಾಗಿ ಬರುತ್ತೆ, ಕೆಲವು ಸಲ ತುಂಬ ಹುಳಿಯಾಗಿರುತ್ತೆ. ತುಂಬ ಹುಳಿಯಾಗಿದ್ದರೆ ನೀವು ಸ್ವಲ್ಪ ಸಕ್ಕರೆ ಅಳತೆ ಜಾಸ್ತಿಯಾಗಿ ಹಾಕಿ. ವಾವ್, ತುಂಬ ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ. ಪೈನಾಪಲ್ ಕೂಡ ಒಳ್ಳೆ ಕಲರ್ ಇತ್ತು, ಹಾಗಾಗಿ ಒಳ್ಳೆ ಕಲರ್ಫುಲ್ಲಾಗಿ ಬಂದಿದೆ ನಮ್ಮ ಪೈನಾಪಲ್ ಕುಲುಕಿ ಶರ್ಬತ್ತು. ಇನ್ನಿದಕ್ಕೆ ನೀವು ತಂಪು ಬೀಜ, ಕಾಯಿ ಮೆಣಸು ಆ ಥರದ್ದೆಲ್ಲ ಆ್ಯಡ್ ಮಾಡಿಕೊಂಡು ಕುಡಿಬಹುದು ಬೇಕಾಗಿದ್ದರೆ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಕೂಡ ಹಾಕಿದೆ. ಚಾಟ್ ಮಸಾಲ ಹಾಕೋದ್ರಿಂದ ಇನ್ನೂ ಒಂದು ಸ್ವಲ್ಪ ರುಚಿಯಾಗಿ ಬರುತ್ತೆ. ನೆಕ್ಸ್ಟ್ ಇದನ್ನು ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ. ಈಗ ನಾನು ಗ್ಲಾಸಿಗೆ ಒಂದು ಸ್ವಲ್ಪ ಐಸ್ ಕ್ಯೂಬ್ ಹಾಕಿ, ಹಾಗೆ ಒಂದು ಸ್ವಲ್ಪ ತಂಪು ಬೀಜವನ್ನು ಹಾಕಿ ನಂತರ ನಾನು ಸರ್ವ್ ಮಾಡ್ತಾ ಇದ್ದೇನೆ. ಇದು ಈ ಥರನೇ ಮಾಡಬೇಕಂತ ಹೇಳಿ ಇಲ್ಲ, ಡೈರೆಕ್ಟಾಗಿ ನೀವು ಜ್ಯೂಸಿಗೆ ಆ್ಯಡ್ ಮಾಡಿ ಕೂಡ ಕುಡಿಬಹುದು. ಹಾಗೆ ನಾನು ಹೇಳಿದಾಗೆ ಕುಲುಕಿ ಶರ್ಬತ್ ಹೇಳಿದರೆ ನಾವು ಬಾಟಲಲ್ಲಿ ಹಾಕಿ ಕುಲುಕುವುದಕ್ಕೆ ಕುಲುಕಿ ಅಂತಲೇ ಹೇಳೋದು. ಆ ಥರ ಬೇಕಾದರೆ ಆ ಥರ ಬೇಕಾದರೂ ಮಾಡ್ಕೋಬಹುದು. ನಾನು ಆ ಥರ ಮಾಡಿದ ನನ್ನದು ಆಲ್ರೆಡಿ ಒಂದು ವೀಡಿಯೋಸ್ ಇದೆ ಕುಲುಕಿ ಶರ್ಬತ್ತಿದ್ದು. ಅದರ ಲಿಂಕ್ ಬೇಕಾದರೆ ನಾನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೀವು ಹೋಗಿ ನೋಡ್ಕೋಬೋದು. ಅದರಲ್ಲಿ ನಾನು 5 ವೆರೈಟಿಯ ಕುಲುಕಿ ಶರ್ಬತ್ ಮಾಡಿದ್ದೆ. ಈ ಥರ ಸ್ಪೈಸಿ ಇಷ್ಟ ಆಗುವವರು ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕಿದರೆ ಒಂದು ಸ್ವಲ್ಪ ಸ್ಪೈಸಸ್ ಆಗಿರುತ್ತೆ. ನಿಮಗೆ ಸ್ಪೈಸಸ್ ಬೇಡ ಅಂದರೆ ಹಾಗೆ ಹಾಕೋಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಈಸಿ ಆಗಿರುವಂತಹ ನಮ್ಮ ಪೈನಾಪಲ್ ಕುಲುಕಿ ಶರ್ಬತ್ತು ಎಷ್ಟು ಬೇಗ ರೆಡಿ ಮಾಡ್ಕೋಬಹುದು ಅಂತ. ನೀವು ಹೊರಗಡೆ ಎಲ್ಲ ಹೋಗಿ ತುಂಬ ಕಾಸ್ಟ್ಲಿ ಕೊಟ್ಟು ಅದಕ್ಕೆ ಕುಡಿಯೋ ಬದಲು ಒಂದು ಪೈನಾಪಲ್ ತಂದರೆ ಮನೆಯವರೆಲ್ಲ ಬೇಕಾದಷ್ಟು ನಿಮಗೆ ಈ ಥರ ಕುಲುಕಿ ಶರ್ಬತ್ ಮಾಡಿ ಕುಡಿಬಹುದು. ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದರೆ ನೀವು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಳಿ ಯಾರಿಗೆಲ್ಲ ಕುಲುಕಿ ಶರ್ಬತ್ ಇಷ್ಟ ಅಂತ ಹೇಳಿ. ಸೊ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.